ಪ್ರೈಸ್ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಎಲ್ಲ ಆಶೀರ್ವಾದಗಳಿಗಾಗಿ ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಈ ದಿನ ವಾಕ್ಯದನಕ್ಕಾಗಿ ಕೀರ್ತನೆ 11:4 ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ದೇವರ ವಾಕ್ಯ ಅನ್ನುವುದಾಗಿದೆ, ಯೆಹೋವನು ತನ್ನ ಪರಿಶುದ್ಧವಾದಂತಹ ಮಂದಿರದಲ್ಲಿದ್ದಾನೆ. ದೇವರು ಪರಿಶುದ್ಧನು, ತನ್ನನ್ನು ಆರಾಧಿಸುವವರು ಕೂಡ ಪರಿಶುದ್ಧರಾಗಿರಬೇಕೆಂಬುದನ್ನು ದೇವರು ಬಯಸುವನಾಗಿದ್ದಾನೆ. ಅನೇಕ ಬಾರಿ ನಾವು ಅಂದುಕೊಳ್ಳುತ್ತೇವೆ, ದೇವರು ಕೇವಲ ಒಂದು ಕಟ್ಟಡದಲ್ಲಿದ್ದಾನೆ, ಒಂದು ಸಭೆಯಲ್ಲಿ ಆತನಿದ್ದಾನೆಂಬುದಾಗಿ ಅನೇಕರು ಆಲೋಚನೆ ಮಾಡೋರಾಗಿದೆ, ಅಥವಾ ದೇವರು ಪರಲೋಕದಲ್ಲಿ ಮಾತ್ರವೇ ಇದ್ದಾನೆ ಎಂಬುದಾಗಿ ಆಲೋಚನೆ ಮಾಡೋರಾಗಿದೆ. ಆದರೆ ವಾಕ್ಯದ ಪ್ರಕಾರ ನಾವು ನೋಡುವಾಗ ಎಲ್ಲಿ ಪರಿಶುದ್ಧತೆ ಇರುತ್ತದೋ ದೇವರು ಅಲ್ಲಿ ವಾಸ ಮಾಡುವನಾಗಿದ್ದಾನೆ. ಯೇಸು ಸ್ವಾಮಿ ಹೇಳಿದರು, ನೀವು ದೇವರ ಆಲಯವಾಗಿದ್ದೀರೆಂಬುದಾಗಿ. ಇವತ್ತು ನಾವು ಕ್ರಿಸ್ತನ ಆಲಯವಾಗಿರುವಾಗ ಆ ಆಲಯವು ಪರಿಶುದ್ಧವಾಗಿರಬೇಕು, ಆಲಯವು ಪ್ರತಿಷ್ಠಿಸಲ್ಪಡುವಂಥದ್ದಾಗಿರಬೇಕು, ಆಲಯವು ದೇವರಿಗೋಸ್ಕರವಾಗಿ ಮೀಸಲಾಗಿರಬೇಕು. ಆ ಆಲಯದಲ್ಲಿ ಯಾವುದೇ ದೇವರಿಗೆ ವಿರುದ್ಧವಾದಂತಹ ತಪ್ಪುಗಳಾಗಲಿ ಅಥವಾ ಕೆಟ್ಟ ಕಾರ್ಯಗಳಾಗಲಿ ನಡೆಯದಂತೆ ಕಾಪಾಡಿಕೊಳ್ಳುವಂಥದ್ದು ತನ್ನ ಮಕ್ಕಳ ಜವಾಬ್ದಾರಿಯಾಗಿದೆ. ಇವತ್ತು ಕ್ರಿಸ್ತನ ದೇವರ ಆಲಯವಾಗಿ ನಾವಿರುವಾಗ ನಮ್ಮೊಳಗೆ ಆತನು ವಾಸ ಮಾಡಲಿಕ್ಕೆ ಬಯಸುವನಾಗಿದ್ದಾನೆ. ದೇವರನ್ನು ನಾವು ಪ್ರಾರ್ಥಿಸುತ್ತೇವೆ, ಸ್ವಾಮಿ ನನ್ನ ಕರುಣೆ ತೋರಿಸು, ದಯೆ ತೋರಿಸು, ನನಗೆ ಹತ್ತಿರವಾಗಿರು, ನನ್ನೆಲ್ಲ ಹೋರಾಟಗಳನ್ನು ಬಿಡುಗಡೆಯನ್ನು ಮಾಡು, ನಿನ್ನ ಆದರಣೆಯನ್ನು ನನಗೆ ದಯಪಾಲಿಸಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಹೇಗೆಂದ್ರೆ ದೇವರು ಎಲ್ಲೋ ನಮ್ಮಿಂದ ದೂರವಾಗಿದ್ದಾನೆ, ಎಲ್ಲೋ ದೂರದಲ್ಲಿದ್ದಾನೆ ಅಥವಾ ಪರಲೋಕದಲ್ಲಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ನಾವು ಪ್ರಾರ್ಥಿಸುತ್ತೇವೆ. ಆದರೆ ದೇವರು ನಮಗೆ ಬಹಳ ಬಹಳ ಹತ್ತಿರದಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿ ವಾಸ ಮಾಡೋನಾಗಿದ್ದಾನೆ. ಈ ದೇಹವು ದೇವರ ಆಲಯವಾಗಿರುವಾಗ, ಈ ಆಲಯ ಪರಿಶುದ್ಧವಾಗಿರುವಾಗ ಆತನು ನಮ್ಮೊಳಗೆ ವಾಸ ಮಾಡುವನಾಗಿದ್ದಾನೆ. ಇವತ್ತು ಈ ಆಲಯವನ್ನು ಕೆಡಿಸ್ಲಿಕ್ಕೆ, ಹಾಳು ಮಾಡಲಿಕ್ಕೆ ಸೈತಾನನು ನಾನಾ ವಿಧವಾದಂತಹ ಶೋಧನೆಗಳನ್ನ, ಹೋರಾಟಗಳನ್ನ ತಂದು ಹಾಕುತ್ತಾನೆ. ಆದರೆ ಪ್ರಿಯರೇ, ದೇವರ ವಾಕ್ಯ ನಮ್ಗೆ ಹೇಳೋ ಪ್ರಕಾರವಾಗಿ ಅವೆಲ್ಲವುಗಳನ್ನ ನಾವು ಜಯಿಸಿ ದೇವರಿಗೋಸ್ಕರವಾಗಿ, ಕ್ರಿಸ್ತ ಯೇಸುವಿಗೋಸ್ಕರವಾಗಿ ನಾವು ಪರಿಶುದ್ಧರಾಗಿ ಜೀವಿಸುವಾಗ ಆತನು ನಮ್ಮೊಳಗೆ ವಾಸ ಮಾಡುತ್ತಾರೆ. ಇವತ್ತು ದೇವರು ನಮ್ಮೊಳಗೆ ವಾಸ ಮಾಡಬೇಕಂದ್ರೆ ಎಷ್ಟು ಧನ್ಯರಾಗಿದ್ದೇವೆ. ಕ್ರಿಸ್ತನ ಇವತ್ತು ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕಂದ್ರೆ ನಾವೆಷ್ಟು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಭೂಮಿ ಆಕಾಶ ಉಂಟು ಮಾಡಿದಂತಹ ಆ ಸರ್ವಶಕ್ತನಾದ ದೇವರು, ದೇವಾದಿ ದೇವನು, ಕರ್ತಾದಿ ಕರ್ತನು, ರಾಜಾದಿ ರಾಜನು ಇವತ್ತು ನಮ್ಮೊಳಗೆ ವಾಸ ಮಾಡುತ್ತಾನೆ ಅಂದ್ರೆ ನಾವೆಷ್ಟು ಧನ್ಯರಾಗಿದ್ದೇವೆ. ಅದು ಕೇವಲ ಆತ ನಮಗೆ ಕೊಟ್ಟಂತ ಪರಿಶುದ್ಧತೆಯಿಂದ. ನಾವು ದೇವರ ವಾಕ್ಯವನ್ನ ಕೇಳುವಾಗ, ದೇವರ ವಾಕ್ಯವನ್ನ ಓದುವಾಗ ಆ ವಾಕ್ಯವು ಪ್ರತಿದಿನವೂ ಕೂಡ ನಮ್ಮನ್ನ ಶುದ್ಧಿ ಮಾಡುವಂಥದ್ದಾಗಿದೆ. ನಮ್ಮ ಮನಸ್ಸಿನ ಆಲೋಚನೆಗಳನ್ನ, ನಮ್ಮ ಹೃದಯದ ಆಲೋಚನೆಗಳನ್ನ ಅಥವಾ ನಮ್ಮ ನಡವಳಿಕೆಗಳನ್ನ, ನಮ್ಮ ಮಾತುಗಳನ್ನ ಪ್ರತಿಯೊಂದನ್ನು ಕೂಡ ಸರಿಪಡಿಸಿ ನಮ್ಮ ಜೀವಿತವನ್ನ ಶುದ್ಧಿ ಮಾಡಿ ಕ್ರಿಸ್ತನಿಗೆ ಮಹಿಮೆ ತರುವಂತ ರೀತಿಯಲ್ಲಿ ಮಾರ್ಪಡಿಸುವ ದೇವರ ವಾಕ್ಯವಾಗಿದೆ. ಇವತ್ತು ನಾವು ಪರಿಶುದ್ಧರಾಗಿ ಜೀವಿಸುವಾಗ ದೇವರು ನಮ್ಮೊಳಗೆ ವಾಸ ಮಾಡುತ್ತಾನೆ. ಇವತ್ತು ಪ್ರಿಯರೇ, ಪ್ರತಿ ದೇವರ ಮಕ್ಕಳು ಯಾರು ಪರಿಶುದ್ಧರಾಗಿ ಜೀವಿಸುತ್ತಾರೋ ಅವರೆಲ್ಲರ ಹೃದಯದಲ್ಲಿ ವಾಸ ಮಾಡುವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇವತ್ತು ಆತನು ನಿಮ್ಮೊಳಗೆ ವಾಸ ಮಾಡಲಿಕ್ಕೆ ಬಯಸುತ್ತಿದ್ದಾನೆ, ನಿಮಗೆ ಹತ್ತಿರವಾಗಿರ್ಲಿಕ್ಕೆ ಆತನು ಬಯಸುತ್ತಾ ಇದ್ದಾನೆ, ನಿಮ್ಮೊಳಗೆ ಆತನು ಸದಾಕಾಲ ಇರಬೇಕೆಂಬುದಾಗಿ ಬಯಸುತ್ತಿದ್ದಾನೆ. ಇವತ್ತು ಪ್ರಿಯರೇ, ನಿಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರ ವಾಕ್ಯವನ್ನು ಹಗಲು ರಾತ್ರಿ ಓದುತ್ತಾ ಆ ವಾಕ್ಯದಿಂದ ಶುದ್ಧೀಕರಿಸಲ್ಪಟ್ಟುವಾಗ, ದೇವರು ನಿಮ್ಮೊಳಗೆ ವಾಸ ಮಾಡುವಾಗ ನೀವು ಧನ್ಯರಾಗಿದ್ದೀರಾ, ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರಾ ಎಂಬುದನ್ನು ನಾವು ಗಮನಿಸುವಂತಾಗಿದೆ. ದೇವರು ಪ್ರತಿ ಕ್ಷಣವೂ ಕೂಡ ನಮ್ಮನ್ನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಪರಿಶುದ್ಧರನ್ನಾಗಿ ಮಾಡಿ ಒಂದು ದಿನ ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನಿನ್ನ ಕೃಪೆಯ ಹಸ್ತಗಳಲ್ಲಿ ನೀನು ಆಶೀರ್ವಾದ ಮಾಡು, ನಿನ್ನ ಸಹಾಯದ ಹಸ್ತಗಳಿಂದ ಅವರನ್ನು ನಡೆಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೆ, ಇವತ್ತು ಅವರ ಹೃದಯಗಳಲ್ಲಿ ನೀನು ವಾಸ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಪ್ರತಿ ಕ್ಷಣವೂ ಕೂಡ ಸ್ವಾಮಿ ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ದೇವರ ಮುಂದೆ ಕರ್ತನೆ ನಮ್ಮನ್ನು ಯೋಗ್ಯನಾಗಿ ನಿಲ್ಲಿಸಿದಂತಹ ಯೇಸುವೇ ನಿನ್ನ ನಾಮಕ್ಕೆ ಸ್ತೋತ್ರವಂತಾಗಲಿ. ಸ್ವಾಮಿ, ಏನು ಮಾಡಿರುವಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನಮ್ಮೊಳಗೆ ನೀಡಿರುವುದಕ್ಕಾಗಿ ನಿನಗೆ ಸ್ತೋತ್ರ, ನಮ್ಮ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ಕ್ರಿಸ್ತನಿಗಾಗಿ ನಾವು ಪರಿಶುದ್ಧರಾಗಿ ನಾವು ಜೀವಿಸೋಣ. ಒಂದು ದಿನ ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುವಾಗ ನಾವು ಎತ್ತಲ್ಪಡಲಿಕ್ಕೆ ದೇವರ ತನ್ನ ಕೃಪೆಯನ್ನು ಕೊಡಲಿ. ದೇವರು ನಿಮ್ಮನ್ನ ಹೇಳುವಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.